बीदर शहर के अंबेडकर सर्कल के पास आईवी में दलित संगठनों द्वारा प्रेस मीट का आयोजन किया गया। इस प्रेस मीट को संबोधित करते हुए दलित एकता आंदोलन के राज्य अध्यक्ष विनोद रत्नाकर और बहुजन समाज पार्टी के जिला महासचिव शक्तिकांत भावीदोड्डी ने कहा कि वे पत्रकार रवि भूसांडे पर हमला करने वाले आरोपियों के खिलाफ कार्रवाई करने में हिचकिचा रहे हैं और उन्होंने यह भी कहा कि अन्याय के खिलाफ लड़ने वाले बहुजन समाज पार्टी के जिला अध्यक्ष कपिल गोडबोले के खिलाफ जानबूझकर मामला दर्ज करने तथा जिला प्रशासन व जिला प्रभारी मंत्री की विफलता के खिलाफ 6 मई को शहर में विरोध प्रदर्शन किया जाएगा। इस अवसर पर कर्नाटक भीमसेना के जिला अध्यक्ष विष्णुवर्धन वालदोड्डी, जनरधावशा संगठन के जिला अध्यक्ष राजकुमार शिंदे और भीम आर्मी भारत एकता मिशन के जिला अध्यक्ष अमरीश कुद्रे ने कार्यक्रम का उद्घाटन किया। कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक शेयर और सब्सक्राइब जरूर करें। ಎಲ್ಲರಿಗೂ ನಮಸ್ಕಾರ। ನಾನು ವಿನೋದ್ ರತ್ನಾಕರ್ ಅಂತ ಹೇಳಿ ಇನ್ನು 6ನೇ ತಾರೀಕು ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ। ಆ ಸಮಿತಿ ಅಧ್ಯಕ್ಷನಾಗಿ ನಾನು ಕರೆ ಕೊಡುವುದೇನೆಂದರೆ ಏನೇನು ಹೇಳಬೇಕಿತ್ತು ಅದೆಲ್ಲ ನಮ್ಮ ಶಕ್ತಿಯವರು ಹೇಳಿದ್ದಾರೆ ಇವಾಗ। ಬಟ್ ನಾನೇನು ಹೇಳಬೇಕಂತಂದರೆ ಇದು ಈ ನಮ್ಮ ಜಿಲ್ಲೆಯಲ್ಲಿ ಬರೀ ದಲಿತರಿಗೆ ಸಂಬಂಧಪಟ್ಟಂಥದ್ದು ವಿಷಯ ಅಲ್ಲ, ಇದು ಟೋಟಲ್ ನಮ್ಮದು ಡಿಸ್ಟ್ರಿಕ್ದು ಇನ್ ಅಡ್ಮಿನಿಸ್ಟ್ರೇಷನ್ ಅದನ್ನು ಟೋಟಲಿ ಫೇಲ್ಯೂರ್ ಅದ। ಇದು ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, DC ಆಗಿರ್ಬೋದು, SP ಆಗಿರ್ಬೋದು, ಸ್ಪೆಷಲಿ ಜಿಲ್ಲಾ ಉಸ್ತುವಾರಿ ಸಚಿವ ಇವ್ರು ಕಂಪ್ಲೀಟ್ ಏನು ಈಗ ಕಪಿಲ್ ಅವ್ರು ಏನು ಅದು ಬಯಾನ್ ಕೊಟ್ಟಿದ್ರು ಲಾಯಕು ನಾಲಾಯಕ್ ಅನ್ನೋದು ಅದು ಕರೆಕ್ಟ್ ಅದ ಅಂತೇಳಿ ನಮ್ಗೆ ತೋರ್ಸೋದದ। ಯಾಕಂತಂದ್ರೆ ಬರೀ ದಲಿತರ ಮೇಲೆ ಸಮಸ್ಯೆಗಳಾಗ್ಲತ್ತಿಲ್ಲ, ಇಲ್ಲಿ ಅಟ್ರೋಸಿಟೀಸ್ ಬರೀ ದಲಿತರ ಮೇಲೆ ಆಗ್ಲತ್ತಿಲ್ಲ। ನಾವು ಕೌಂಟ್ ಮಾಡ್ಕೊತಾ ಹೋದಾಗ ಸುಮಾರು 2022ರಿಂದ 2024ರವರೆಗೂ 97 ಅಟ್ರೋಸಿಟೀಸ್ ಕೇಸಸ್ ಆಗಿದೆ। ಇದು ಆನ್ ರೆಕಾರ್ಡ್ ಇದೆ SP ಆಫೀಸಲ್ಲಿ। ಸೊ ಅದೆಲ್ಲ ಖಂಡಿಸ್ಬೇಕಾಗ್ತದೆ। ಇದು ಅಲ್ಲನ್ಸಿ ಕೂಡ ಬೇರೆ ಬೇರೆ ಸಮುದಾಯಗಳು ಕೂಡ ಈ ಏನಂತಾರ ರಾಬರಿ ಕೇಸಲ್ಲಿ, ಕಳ್ಳತನ ಕೇಸಲ್ಲಿ ಎಲ್ಲ ಸಮುದಾಯದವರು ಒಳಗಾಗಿದ್ದಾರೆ। ಇದು ಸಮಸ್ಯೆ ಬರೀ ದಲಿತರದಲ್ಲ, ಇಡೀ ನಮ್ಮ ಜಿಲ್ಲೆಯ ಸಮಸ್ಯೆ ಆಗಿದೆ ಇದು। ರಾಬರಿಗಳಿಗೆ, ಕಳ್ಳರಿಗೆ, ಗುಂಡಾವರ್ತಿ ಏನು ಇರ್ತಾರಲ್ಲ ಅವ್ರಿಗೆಲ್ಲ ಒಂದು ಸ್ವರ್ಗದ ವಾತಾವರಣ ನಿರ್ಮಾಣ ಆಗ್ತಿದೆ ಇದು। ಹಾಗಾಗಿ ಅದ್ರ ಇದೆ ಎಲ್ಲ ವಿಷಯವನ್ನು ಖಂಡಿಸ್ತಾ ಟೋಟಲ್ ಜಿಲ್ಲೆಯ ಒಂದು ಅಡ್ಮಿನಿಸ್ಟ್ರೇಷನ್ ಫೇಲಿಯರ್ ಇದೆ। ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರದ್ದು ಏನಂತಾರ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಕೈನಿಂದ ಆಗಲ್ಲ ಅಂತೇಳಿ ಒಪ್ಕೊಂಡ ಆ ಥರ ಇದೆ। ಹಾಗಾಗಿ ಅದನ್ನು ಖಂಡಿಸೋಗೋಸ್ಕರ ನಾವು 6ನೇ ತಾರೀಕು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು, ಅದಕ್ಕೋಸ್ಕರ ಎಲ್ಲರೂ ಸ್ವಾಭಿಮಾನಿಗಳು, ಜಿಲ್ಲೆಯ ಸಕಲ ಏನಂತೀವಿ ನಾವು ಒಳ್ಳೆತನ ಬಯಸುವ ಪ್ರತಿಯೊಬ್ಬ ಬಂಧುಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತೀನಿ। ನಮಸ್ಕಾರ ಸರ್। ಜಿಲ್ಲಾ ಉಸ್ತುವಾರಿಗಳಾದ ಈಶ್ವರ್ ಖಂಡ್ರೆ ಅವರು ಯಾವಾಗಿನಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದಾರ ಅವಾಗಿನಿಂದ ಇಲ್ಲಿವರೆಗೂ ನಿನ್ನೆ ಮೊನ್ನೆ ಕೂಡ ದಲಿತರ ಮೇಲೆ ನಿರಂತರವಾಗಿ ಹಲ್ಲೆಗಳಾಗ್ತಾ ಇವೆ, ಅವ್ರ ಮೇಲೆ ದೌರ್ಜನ್ಯ ಆಗ್ತಾ ಇದೆ। ಹೀಗಾಗಿ ಇದನ್ನು ಖಂಡಿಸಿ ನಾವು ಇದೇ ತಿಂಗಳ ಮೇ 6ನೇ ತಾರೀಕಿಗೆ ಬೀದರ್ ನಗರದಲ್ಲಿ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ದೊಡ್ಡದಾಗಿ ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ। ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ। ಮೊದಲನೇದು ಏನು ಹೇಳ್ಬೇಕಂತಂದ್ರ, ಏನು CM ಅವರು ಬರ್ತಾ ಇದ್ರು ಇದೇ ತಿಂಗಳ ಏಪ್ರಿಲ್ 16ನೇ ತಾರೀಕು ಬೀದರ್ಗೆ, ಅವತ್ತಿನ ರಾತ್ರಿ ಹಿಂದಿನ ದಿವಸ 15ನೇ ತಾರೀಕು ಏನು ಬೀದರ್ ಶಕ್ತಿ ಜಿಲ್ಲಾ ವರದಿಗಾರ ಮೇಲೆ ಏನು ಅರಣ್ಯಾಧಿಕಾರಿಗಳು ಹಲ್ಲೆ ಮಾಡಿದ್ರು, ಅದನ್ನು ಖಂಡಿಸಿ ಭೀಮ್ ಆರ್ಮಿ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಏಪ್ರಿಲ್ 21ನೇ ತಾರೀಕಿಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು। ಆ ಒಂದು ವಿಚಾರದಲ್ಲಿ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದ ಕಪಿಲ್ ಗೋಡ್ಬೋಲೆ ಅಣ್ಣವರು ಈ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಘಟನೆಗಳನ್ನು ಕುರಿತು, ಈ ಜಿಲ್ಲೆಯಲ್ಲಿ ಇದು ಏನಪ್ಪಾ ಅಂತಂದ್ರೆ ಈಶ್ವರ್ ಖಂಡ್ರೆ ಅವರು ಯಾವಾಗ ಉಸ್ತುವಾರಿ ಮಂತ್ರಿ ಆಗಿದ್ದಾರೆ, ಇದು ಗುಂಡಾರಾಜ್ UP ಬಿಹಾರದಲ್ಲಿ ನೋಡ್ತಾ ಇದ್ದೇವೆ ನಾವು, ಮರ್ಡರ್ಗಳಾಗೋದು, ರಾಬರಿಗಳಾಗೋದು, ಅದು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ। ಅದು ಯಾಕೆ ಇವ್ರು ಯಾವಾಗ ಮಿನಿಸ್ಟರ್ ಆಗಿದ್ದಾರೆ ಈಶ್ವರ್ ಖಂಡ್ರೆ